ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇರಿ, ನಾನು ಒಂಚೂರು ಬೆಳ್ಳಿ ಕಾಣಬೇಕು. ಇರೋದೇ ಬೆಳ್ಳಿಗೆ, ಆದರೂ ಬೆಳ್ಳಿ ಕಾಣಬೇಕು. ನಮ್ಮ ಮನೆಗೆ ಹೊಸ ಸೋಫಾ ಬಂದಿದೆ, ಸೋಫಾನೆಲ್ಲ ತೋರಿಸ್ಬೇಕಲ್ವಾ. ಸೋಫಾಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆನೆ ರೆಡಿಯಾಗಿ ಜಿಮ್ಗೆ ಹೋಗ್ಬೇಕು. ಜಿಮ್ಮು ಹೋಗಿ ಮುಗಿಸ್ಕೊಂಡು ಬರಬೇಕು. ಒಟ್ಟಿನಲ್ಲಿ ಜಿಮ್ ಕನ್ಸಿಸ್ಟೆನ್ಸಿ ಮಾಡಬೇಕು ಅನ್ಕೊಂಡು ಜಿಮ್ಗೆ ಹೋಗ್ಬೇಕು ಅಂತ ಡಿಸೈಡ್ ಆದಮೇಲೆ, ಜಿಮ್ ಹೋಗ್ಲೇಬೇಕು ಅಂತ ಡಿಸೈಡ್ ಆದಮೇಲೆ ಇವಾಗ ಹೋಗ್ತೀನಿ. ಲೆಟ್ಸ್ ಗೋ ಗೈಸ್. ಮನೆಗೆ ಸೋಫಾ ನೋಡಿ ಯಾವ ತರ ಲುಕ್ ಕಾಣ್ತಿದೆ. ಫಿಕ್ಸ್ ಮಾಡಿದ್ರು, ಈ ಕಡೆ 3 ಫಿಕ್ಸ್ ಮಾಡೋರೆ, ಈ ಕಡೆ ಒಂದು, ದೆನ್ ಇಲ್ಲೊಂದು ಫಿಕ್ಸ್ ಮಾಡಿದ್ದಾರೆ ಅಮ್ಮ. ಅಮ್ಮ ಏನ್ ಹೇಳ್ತಾರಂದ್ರೆ ಆ ಒಂದು ಸೋಫಾನ ಅಲ್ಲಿ ಫಿಕ್ಸ್ ಆಗಲ್ಲ, ಇಲ್ಲಿ ಫಿಕ್ಸ್ ಆಗುತ್ತೆ ಅಂತ ಏನೋ ಹೇಳ್ತಾರೆ. ಗೊತ್ತಿಲ್ಲ ಏನ್ ಮಾಡ್ತಾರ ನಮ್ಮಮ್ಮ. ಇಲ್ಲಿ ನಮ್ಮಮ್ಮ ಮಾಮ್ ಚಪಾತಿ ಮಾಡ್ತಿದ್ಯಾ? ಎಷ್ಟ್ ಲವ್ ನನ್ ಕಂಡ್ರೆ. ಅಯ್ಯೋ, ಒಂದೊಂದು ಹೋಗಿರೋದ್ ಎರಡೇ ದಿನ. ಇವತ್ತು 2ನೇ ದಿನ ಜಿಮ್, ಆಗ್ಲೇ ಡಯಟ್ ಅಂತೀಯ. ಬೇಜಾರು ತಿನ್ಬಾರ್ದು ಗೈಸ್. ನನ್ಗೆ ಏನ್ ಗೊತ್ತಾ, ಸಿಕ್ಕಾಪಟ್ಟೆ ಹೊಟ್ಟೆ ಬಂದ್ಬಿಟ್ಟಿದೆ. ಅಂದ್ರೆ ಸಿಕ್ಕಾಪಟ್ಟೆ ಅಲ್ಲ, ಜಾಸ್ತಿ ಅಂದ್ರೆ ಸ್ವಲ್ಪ ಲೈಟ್ ಆಗಿ ಬಂದೈತೆ. ಸೊ ಅದನ್ನ ಕಂಟ್ರೋಲ್ ಮಾಡ್ಕೊಬೇಕು, ಫಿಟ್ ಆಗಿ ಕಾಣಿಸ್ಬೇಕು. ನಿಮಗೆ ನೀವು ನೋಡೋರ್ಗೆ ಒಂದ್ ಸ್ವಲ್ಪ ನಾನು ಚೆನ್ನಾಗಿ ಕಾಣಿಸ್ಬೇಕು, ಇಂಪ್ರೆಸ್ ಆಗ್ಬಾರ್ದಾ? ಎಷ್ಟೊಂದ್ ಜನ ನೋಡ್ತಿರಲ್ಲ ನನ್ ಕಂಡ್ರೆ ಎಷ್ಟಿಷ್ಟ ನಿಮ್ಗೆಲ್ಲ. ಅಂಡ್ ಇನ್ ನೋಡಿ, ಜಿಮ್ ಬ್ಯಾಗ್ ತಗೊಬಂದಿದ್ದೀನಿ. ಜಿಮ್ ಬ್ಯಾಗ್ ತಗೊಬಂದಿದ್ದೀನಿ, ಜಿಮ್ ಫೀಸ್ ಕಟ್ಟಿದ್ದೀನಿ. ದೆನ್ ಆ ಬ್ಯಾಗ್ ಒಳಗಡೆ ಶೂ, ಬಟ್ಟೆ. ಇನ್ನೊಂದು ಹೇಳೋದು ಮರ್ತೋದೆ, ಕರೆಕ್ಟ್ ನೋಡಿ, ಹೆಡ್ಫೋನ್ ಕೂಡ ತಗೊಬಂದಿದ್ದೀನಿ ಗೈಸ್. ಹೆಡ್ಫೋನ್ ಕೂಡ ತಗೊಬಂದಿದ್ದೀನಿ. ಈ ಸಲ ಡಿಸೈಡ್ ಆಗ್ಬಿಟ್ಟಿದ್ದೀನಿ, ಪ್ರಾಪರ್ ಫಿಟ್ನೆಸ್ ಮಾಡಬೇಕು, ಡಯಟ್ ಮಾಡಬೇಕು ಅಂತ ಫಿಕ್ಸ್ ಆಗ್ಬಿಟ್ಟು ಮಾಡ್ತಾ ಇದ್ದೀನಿ. ನೋಡುವ ಈ ಮಂತ್ ಹೇಗಿರುತ್ತೆ. ಈ ಮಂತ್ ಫುಲ್ ಕನ್ಸಿಸ್ಟೆನ್ಸಿ ಆದ್ರೆ ದೆನ್ ಆಬ್ವಿಯಸ್ಲಿ ಒಂದು 2ನೇ ಮಂತ್ ಆಗುತ್ತೆ. 2ನೇ ಮಂತ್ ಏನಾದ್ರು ಕನ್ಸಿಸ್ಟೆನ್ಸಿ ಆದ್ರೆ ದೆನ್ ಆಬ್ವಿಯಸ್ಲಿ 3ನೇ ಮಂತ್ ಆಗ್ತೀವಿ. ಸೊ ಮಧ್ಯದಲ್ಲಿ ಒಂಚೂರು ರಜಾ ಹಾಕೋದಕ್ಕೆ ಸಹಜ, ಅದನ್ನ ಒಂದ್ ಸ್ವಲ್ಪ ಮ್ಯಾನೇಜಬಲ್ ಮಾಡ್ಬೇಕಷ್ಟೇ. ಇವಾಗ ನಾನು 9:30 ಅಲ್ಲ 10 ಗಂಟೆಗೆ ಜಿಮ್ಮಿಗೆ ಹೋಗ್ಬೇಕು. ಅದಕ್ಕೆ ಒಂದು 2 ಚಪಾತಿ ತಿನ್ಕೊಂಡು ಹೋಗ್ತಾ ಇದ್ದೀನಿ, ಇಲ್ಲ ಅಂದ್ರೆ ಮಾಡಕ್ಕಾಗಲ್ಲ. ಸೊ ಅವ್ರು ಹೇಳಿದಾರೆ, ನೆನೆ ಕೇಳಿದೆ, ಡಯಟ್ ಫುಡ್ ಅಂದ್ರೆ ಡಯಟ್ ಫುಡ್ ಅಲ್ಲ, ಏನೇನ್ ತಿನ್ಬೇಕು ಏನೇನ್ ತಿನ್ಬಾರ್ದು ಅಂತ ಹೇಳ್ತಿದ್ದೆ. ಏನೇನ್ ತಿನ್ಬೇಕು ಏನೇನ್ ತಿನ್ಬಾರ್ದು ಅಂತ ಕೇಳಿದಾಗ ಸೊ ಅವರು ಕೆಲವೊಂದು ಲಿಸ್ಟ್ ಹೇಳಿದ್ರು. ಅದ್ರಲ್ಲಿ ಇವಾಗ ಮನೆ ಫುಡ್ ಜಾಸ್ತಿ ತಿನ್ನಿ ಅಂತ ಹೇಳಿದಾರೆ. ಅದಕ್ಕೆ ಒಂದ್ ಸ್ವಲ್ಪ ಲೈಟ್ ಆಗಿ ತಿನ್ಕೊಂಡು ಹೋಗ್ತೀನಿ. ನನ್ಗೆ ಒಟ್ಟಿನಲ್ಲಿ ಫಿಟ್ನೆಸ್ ಆಗಿರ್ಬೇಕಷ್ಟೇ. ನಾನು ಏನೇ ಒಂದು ಡಯಟ್ ಮಾಡಿದ್ರು ಅರ್ಧಕ್ಕರ್ಧ ನಮ್ಮ ಅಮ್ಮನೇ ಎಲ್ಲ ಹಾಳು ಮಾಡೋದು. ನಿನ್ನೆ ನಾನು ಫುಲ್ ಫಿಕ್ಸ್ ಆಗಿದ್ದೀನಿ, ಔಟ್ ಸೈಡ್ ಫುಡ್ ತಿನ್ಬಾರ್ದು, ಏನಂದ್ರೆ ಏನೋ ತಿನ್ಬಾರ್ದು ಅಂತ ನಾನು ಫುಲ್ ಫಿಕ್ಸ್ ಆಗಿದ್ದೀನಿ. ನೋಡಿದ್ರೆ ನಮ್ಮಮ್ಮ ಐಸ್ ಕ್ರೀಮ್ ಓಪನ್ ಮಾಡ್ತವ್ರೆ, ನನ್ ಕಣ್ ಮುಂದೆ ಟೆಂಪ್ಟ್ ಆಗ್ತದೆ. ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ. ನೋಡಿದ್ರೆ ಒಂದ್ ಸಿಪ್ ಎಳ್ಕೊಂಡೇ ಬಿಟ್ಟೆ ಐಸ್ ಕ್ರೀಮ್. ನೀನು ಒಂದು ತಾಯಿ. ನನ್ನ ಮಗ ಅರ್ಧಂಬರ್ಧ ತಿಂದ್ರೆ ಹೊಟ್ಟೆ ಉರಿತದೆ. ಎಂತ ಅರ್ಧಂಬರ್ಧ? ಸುಮ್ಮನೆ ಈ ಟೈಮಲ್ಲಿ ಚೆನ್ನಾಗಿರ್ಬೇಕು, ಅದಕ್ಕೆ ನಾವು ಪ್ರಾಪರ್ ಮಾಡ್ತಿರೋದು. ನಾನು ಡಯಟ್ ಅಲ್ಲಿ ಇರ್ತೀನಿ ಸುದೀಪ. 2 ಇಲ್ಲ 3 ಚಪಾತಿ ಅಷ್ಟೇ ಡಯಟ್ ಅಲ್ಲಿ ಇರ್ತೀನಿ, ಹೊಟ್ಟೆ ಕರಗಿಸ್ಬೇಕು. ಲೆಟ್ಸ್ ಗೋ ಗೈಸ್, ಇವಾಗ ಜಿಮ್ಗೆ ಹೋಗುವ. ರೆಡಿ ಗೈಸ್, ಜಿಮ್ಮರ್ ಈಸ್ ರೆಡಿ ಗೈಸ್. ಇದು ಏನ್ ಗೊತ್ತಾ, ಫಸ್ಟ್ ಟೈಮ್ ಈ ತರ ಎಲ್ಲ ಹೋಗ್ತಾ ಇರೋದು. ಅಂಡ್ ಒಂಥರ ಡಿಸೈಡ್ ಆಗ್ಬಿಟ್ಟಿದ್ದೀನಿ ಕರೆಕ್ಟಾಗಿ ಮಾಡಬೇಕು ಅಂತ. ಅದಕ್ಕೆ ನೋಡಿ, ಬ್ಯಾಗ್ ಪ್ರಾಪರ್ ಎಲ್ಲ ಹೋಗ್ತಾ ಇದ್ದೀನಿ. ನೋಡು ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ. ಇರೋಷ್ಟು ದಿನ ಚೆನ್ನಾಗಿ ವರ್ಕೌಟ್ ಮಾಡಬೇಕು. ಬಾಯ್ ಗೈಸ್. ಸೊ ಫೈನಲಿ ಜಿಮ್ ಹತ್ರ ರೀಚ್ ಆದೆ. ಇಲ್ಲೊಂದು ಕ್ಯಾಮ್ರಾ ಇದೆ ನೋಡಿ, ಈ ಕ್ಯಾಮ್ರಾ ಆಪೋಸಿಟ್ಟೇ ನಮ್ಮ ಬೇಬಿನ ನಿಲ್ಸೋದು. ಸೇಫ್ಟಿ ಮ್ಯಾಟರ್ಸ್. ಆ್ಯಂಡ್ ನಾನು ಇವಾಗ 10 ಗಂಟೆಗೆ ಏನಕ್ಕೆ ಹೋಗ್ತಾ ಇರೋದಂದರೆ, ಈಗ ಒಂದು ಸೆಷನ್ ಇದೆ, ಒಂದು ಫ್ರೀ ಸೆಷನ್ನು. ಅಂದರೆ ಪರ್ಸನಲ್ ಟ್ರೈನರ್ ಇರ್ತಾರಲ್ಲ, ಅವರು ನಮಗೆ ಯಾವ ಥರ ಟೀಚ್ ಮಾಡ್ತಾರೆ ಈ ಒಂದು 1 ಅವರಲ್ಲಿ ಗೊತ್ತಾಗುತ್ತೆ ನೋಡಿದ್ಮೇಲೆ. ಸೊ ನಮಗೆ ಪರ್ಸನಲ್ ಟ್ರೈನರ್ ಬೇಕಾ ಬೇಡವಾ ಅನ್ನೋದು ಇವಾಗ ಮ್ಯಾಟರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಒಂದು ಫ್ರೀ ಸೆಷನ್ ಇದೆ. ಅದಕ್ಕೂ ಟೈಮ್ ಇರುತ್ತೆ. 10 ಗಂಟೆಗೆ ಪ್ರಾಪರ್ ಆಗಿ ಬರಬೇಕು, 9:55 ಬರ್ಬೇಕಂತ ಹೇಳಿದ್ರು. ಗೈಸ್, ಸೊ ಫೈನಲಿ ಜಿಮ್ ವರ್ಕೌಟ್ ಎಲ್ಲ ಮುಗೀತು. ನಾವು ನಮ್ಮ ಮನೆಗೆ ಬಂದ್ವಿ. ಜಿಮ್ ಇಂದ ಈಗ ಜಸ್ಟ್ ಬಂದ ಮೇಲೆ ಹೆಂಗ್ ಕಾಣ್ತೀನಿ ಗೊತ್ತಾ? ಚೆನ್ನಾಗಿ ಕಾಣ್ತಿದ್ದೀನ. ಆದ್ರೂ ಯಾಕೋ ನನ್ನ ಮುಖದಲ್ಲಿ ಪಿಂಪಲ್ಸು, ಸ್ಕಿನ್ ಬ್ರೇಕ್ಔಟ್ ಎಲ್ಲ ಇದೆಯಲ್ಲ. ಈಗ ಒಂದ್ಸಲಿ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಲೆಟ್ಸಿ ಟ್ರಾನ್ಸಿಷನ್ ಕೊಡ್ತೀನಿ. ಈಗ ಟ್ರಾನ್ಸಿಷನ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಈಗ ಫ್ರೆಶ್ ಅಪ್ ಆಗಿ ಬಂದ್ರು ನನಗೆ ಯಾಕೋ ಸ್ಯಾಟಿಸ್ಫೈ ಇಲ್ಲ. ಏನಕ್ಕಂದ್ರೆ ಇನ್ನೂ ಈ ಕಡೆ ಎಲ್ಲ ಪಿಂಪಲ್ಸ್ ಇದೆ, ಸ್ಕಿನ್ ಬ್ರೇಕ್ಔಟ್ ಇದೆ. ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ. ಹಿಂಗೆಲ್ಲ ಬಂದಾಗ ಅಮ್ಮ, ಅಕ್ಕ ಇಲ್ಲೇ ಇದ್ದೀರಾ ನೀವು? ಸಾರಿ ಮ್ಯಾಮ್. ಅದು ಏನಿಲ್ಲ, ಸುಮ್ಮನೆ ಅದು ಏನಿಲ್ಲ, ಪಿಂಪಲ್ಸ್, ಸ್ಕಿನ್ ಬ್ರೇಕ್ಔಟ್ ಎಲ್ಲ ಜಾಸ್ತಿ ಆಗಿತ್ತಲ್ಲ, ಅದಕ್ಕೋಸ್ಕರ ಅದನ್ನ ಫ್ರಸ್ಟ್ರೇಷನ್ ನಮ್ಮ ಅಮ್ಮ ಮೇಲೆ ಅಮ್ಮ ಅಂತ ಹೇಳೋಣ ಅಂತ ಅನಿಸ್ತು. ಅದಕ್ಕೆ ಹೇಳ್ಬಿಟ್ಟೆ. ನನ್ಗೆ ಅದು ಬಿಡಿ ಅಕ್ಕ, ನೀವು
ನಿಮ್ಮಲ್ಲಿ ಒಂದು ಪಿಂಪಲ್ಸ್ ಇಲ್ಲ, ಸ್ಕಿನ್ ಬ್ರೇಕು ಇಲ್ಲ, ಆಕ್ನಿ ಇಲ್ಲ, ಏನಿಲ್ಲ, ಏನಾದ್ರು ಸೀಕ್ರೆಟ್ ಏನಾರು ಮೇಂಟೈನ್ ಮಾಡ್ತಿದ್ರಿ ಹೇಳಿ, ನಾನು ಒಂಚೂರು ಯೂಸ್ ಮಾಡ್ಕೋತೀನಿ. ಆ ಥರ ಸೀಕ್ರೆಟ್ ಏನು ಮೇಂಟೈನ್ ಮಾಡ್ತಾ ಇಲ್ಲ. ಸುಮಾರು 1 ವರ್ಷದಿಂದ ಹಿಮಾಲಯ ನೀಮ್ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ನಮ್ಮ ಫೇಸ್ ಪಿಂಪಲ್ಸ್ ಇಲ್ಲ, ಆ್ಯಕ್ನಿ ಫ್ರೀ, ಆಮೇಲೆ ಆಯಿಲಿ ಫ್ರೀ. ಇದು 2 ಆಯಿಲಿ ಸ್ಕಿನ್ ಆ್ಯಂಡ್ ಡ್ರೈ ಸ್ಕಿನ್ ಎಲ್ಲದೂ ಯೂಸ್ ಮಾಡ್ಬೋದು ಆ್ಯಂಡ್ ಫ್ರೆಶ್ ಆಗಿರುತ್ತೆ ಸ್ಕಿನ್. ನನಗಂತೂ ತುಂಬ ಚೆನ್ನಾಗಿ ಅನಿಸ್ತು, ಒಳ್ಳೆ ರಿಸಲ್ಟ್ ಬಂದಿದೆ. ನೀವು ಟ್ರೈ ಮಾಡಿ, ಸಜೆಸ್ಟ್ ಮಾಡ್ತಾ ಇದ್ದೀನಿ. ಹೌದಾ, ಪಕ್ಕನಾ? ಗೈಸ್ ನಾವು ಟ್ರೈ ಮಾಡೋಣ. ಸೀಕ್ರೆಟ್ನೆಲ್ಲ ಹಿಡನ್ ಒಳಗಡೆನೆ ಇಟ್ಕೊಂಡ್ರೆ ಹೆಂಗೆ ಅಕ್ಕ ನೀವು? ನನಗೊಂಚೂರು ಹೇಳಿ, ಎಂತ ಸೆಲ್ಫಿಶ್ ಇರ್ಬೇಕು ನೀವು. ಯೂಸ್ ಮಾಡಿ. ನಾನು ಕೇಳ್ದಾಗ ಹೇಳೋದಲ್ಲ, ಇವಾಗ ಮುಂಚೆನೆ ಹೇಳಬೇಕು. ಆಯ್ತು ಬನ್ನಿ, ಅದನ್ನೊಂದು ಸ್ವಲ್ಪ ಹೇಳ್ಕೊಡಿ ನನಗೊಂಚೂರು. ಹೌದು, ಇವ್ರು ಯೂಸ್ ಮಾಡ್ತಿರೋದು ಹಿಮಾಲಯ ಪ್ಯೂರಿಫೈ ನೀಮ್ ಫೇಸ್ ವಾಶ್. 100% ನ್ಯಾಚುರಲಿ ನೀಮ್ ಇಂದ ಮಾಡಿರ್ತಾರೆ. ಇದು ಪಿಂಪಲ್ಸ್ ಅಥವಾ ಸ್ಕಿನ್ ಬ್ರೇಕ್ಔಟ್ ಏನಾದ್ರು ಇದ್ರೆ ಕ್ಯೂರ್ ಮಾಡುತ್ತೆ. ಹಾಗೆ ಪವರ್ಫುಲ್ ಸ್ಕಿನ್ ಕೇರ್ ಇನ್ಗ್ರೀಡಿಯಂಟ್ ಅಂತಾನೆ ಹೇಳ್ಬೋದು. ಹಿಮಾಲಯ ನೀಮ್ ಫೇಸ್ ವಾಶ್ 99.9% ಬ್ಯಾಕ್ಟೀರಿಯಾನ ಕಿಲ್ ಮಾಡುತ್ತೆ. ಹಾಗೆ ಇದರಲ್ಲಿ ಸೋಪ್ ಫ್ರೀ, ಪ್ಯಾರಾಬನ್ ಫ್ರೀ, ಸ್ಕಿನ್ ಫ್ರೆಂಡ್ಲಿ pH ಅಂತಾನೆ ಹೇಳ್ಬೋದು. ಇದನ್ನ ಯೂಸ್ ಮಾಡೋದು ಸಿಂಪಲ್. ಫೇಸ್ ನ ವೆಟ್ ಮಾಡ್ಕೊಂಡು ಒಂದು ಸ್ಮಾಲ್ ಅಮೌಂಟ್ ಆಫ್ ಫೇಸ್ ವಾಶ್ ನ ಯೂಸ್ ಮಾಡಿ ಸರ್ಕ್ಯುಲರ್ ಮೋಷನ್ ಆಗಿ ಸ್ಕಿನ್ ಗೆ ಮಸಾಜ್ ಮಾಡ್ತಿರ್ಬೇಕು. ಕಂಪ್ಲೀಟ್ ಆಗಿ ಮಸಾಜ್ ಮಾಡೋದ್ಮೇಲೆ ಮುಖ ತೊಳ್ಕೊಳ್ಳಿ. ಇದನ್ನ ಟ್ವೈಸ್ ಅ ಡೇ ಯೂಸ್ ಮಾಡಿದ್ರೆ ಆಟೋಮ್ಯಾಟಿಕಲಿ ರಿಸಲ್ಟ್ ಕೂಡ ಸಿಗುತ್ತೆ. ನೀಮ್ ಈಸ್ ರಿನೌನ್ಡ್ ಫಾರ್ ಇಟ್ಸ್ ಆಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್, ಹೆಲ್ತಿ ಪಿಂಪಲ್ ಫ್ರೀ ಸ್ಕಿನ್. ಸೊ ನೀವೇನಾದ್ರೂ ಈ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬೇಕಂದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ, ದೆನ್ ಇವ್ರದೇ ಆದಂತ ವೆಬ್ಸೈಟ್ ಇದೆ, ಹಿಮಾಲಯನ್ ವೆಬ್ಸೈಟ್ ಇದೆ, ದೆನ್ ಇವ್ರದೇ ಆದಂತ ಹಿಮಾಲಯ ಆಪ್ ಇದೆ. ಸೊ ಅಲ್ಲೋಗಿ ಕೂಡ ನೀವು ಬೈ ಮಾಡ್ಕೋಬಹುದು. ಇಲ್ಲ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇರುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೀದಾ ಪ್ರಾಡಕ್ಟ್ ನ ಬೈ ಮಾಡಬಹುದು. ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ವಿಲ್ ಕಂಟಿನ್ಯೂ. ಈಗ ಒಳ್ಳೆ ಹೊಟ್ಟೆ ಭರ್ಜರಿ ಎಸಿತೈತೆ, ಅದಕ್ಕೆ ನಮ್ಮಮ್ಮ ನನಗೋಸ್ಕರ ಚಪಾತಿ ಕೊಡ್ತಾರೆ ತಿನ್ನೋದಕ್ಕೆ. ಬರಲ್ಲ ಗೊತ್ತು, ನಮ್ಮ ಮನೇಲಿ ವಿತೌಟ್ ಮೇಕಪ್ ವಿಡಿಯೋಗೆ ಬರಲ್ಲ. ಎಕ್ಸಾಂಪಲ್ ನಮ್ಮಮ್ಮ. ಸನ್ಸ್ಕ್ರೀಮ್ ಹಾಕಿರ್ತೀವಿ, ಎಣ್ಣೆ ಇರುತ್ತೆ. ಆಯ್ತು, ಸನ್ಸ್ಕ್ರೀಮ್, ಎಣ್ಣೆ, ಏನಪ್ಪ ನಮ್ಮ ಅಮ್ಮನ ವಿತೌಟ್ ಮೇಕಪ್ ಅಲ್ಲೂ ಇಷ್ಟಪಡ್ತಾರೆ, ವಿತ್ ಮೇಕಪ್ ಅಲ್ಲೂ ಇಷ್ಟಪಡ್ತಿರತ್ತಾನೆ. ಸಿಂಪಲ್. ಏನಂತೀಯಮ್ಮ? ನಿನ್ನ ಇಷ್ಟಪಡೋರು 1000 ಜನ ಇದಾರಮ್ಮ. ನೀವೆಲ್ಲರೂ ಇಷ್ಟಪಡ್ತಿರೋದು ನಮ್ಮಮ್ಮನ. ಕಮೆಂಟ್ ಹಾಕಿ ಗೈಸ್. ನಮ್ಮಮ್ಮನ ಈ ಒಂದು ಪಾಯಿಂಟ್, ಈ ಒಂದು ಟೈಮಿಂಗ್ ಅಲ್ಲಿ, ಆಂಟಿ ನೀವು ತುಂಬಾ ಚೆನ್ನಾಗಿದ್ದೀರಾ, ನೀವು ತುಂಬಾ ಕ್ಯೂಟ್ ಆಗಿದ್ದೀರಾ ಅಂತ ಕಮೆಂಟ್ ಹಾಕಿ. ಆಗ್ಲಾದ್ರೂ ಗೊತ್ತಾಗ್ಲಿ ನಮ್ಮಮ್ಮಗೆ. ನಾನೇನು ಆ ಥರ ಏನಿಲ್ಲ. ನೀವು ಹೇಳೋ ಮಾತಿಗೆ ಈ ನೆಕ್ಸ್ಟು ಮಲಗಿದ್ ಎದ್ದಿದ್ರು ಕೂಡ ವಿಡಿಯೋ ಮಾಡಿ ನಂದು ಅಂತ ಹೇಳೋ ತರ ಇರಬೇಕು. ಆಯ್ತು, ದಯವಿಟ್ಟು ಇನ್ನೊಂದ್ಸಲ ಹೇಳು ಮ್ಯಾಮ್. ನನ್ನ ಮೇಲೆ ಎಷ್ಟು ಲವ್ ಇದೆ ಅಂತ ಹೇಳ್ತಾರೆ. ನನ್ನ ಮೇಲೆ ಎಷ್ಟು ಲವ್ ಇದೆ ಅಂತ ನಮ್ಮಮ್ಮ ಹೇಳ್ತಾರೆ. ನೋಡಿ, ಹೇಳು ಮ್ಯಾಮ್. ನೋಡಿ, ಬೆಳಿಗ್ಗೆ ಚಪಾತಿ, ಜೋರಾಗಿ ಹೇಳ, ಪರವಾಗಿಲ್ಲ. ಬೆಳಿಗ್ಗೆ ಚಪಾತಿ, ಹೊಟ್ಟೆ ಹಶು ಅಂದ, ಅದಕ್ಕೆ ಪಲ್ಯ ತಿನ್ನಿಸ್ತಾನೆ. ಆ ಚಪಾತಿ ಗಟ್ಟಿ ಆಗೋಯ್ತು. ಆ ಗಟ್ಟಿ ಚಪಾತಿ ಅವ್ನು ಬಾಯಿಗೆ ಹಾಕ್ತಾ ಇದ್ರೆ ಎಲ್ಲಿ ನೊಂದ್ಕತಾನೋ ಅಂತ ಬೇಜಾರಾಗೋಯ್ತು ಬಾಯಿಗೆ ಹಾಕುತ್ತೆ. ಅಮ್ಮ ನನ್ನ ಈ ಜನುಮ ವರದಾನವಮ್ಮ, ನಿನ್ನ ಆಲಾಲಿಪದ ನನ್ನ ಒಳಗೆ ಸದಾ ಮಿಡಿದಿದೆ. ಇದು ನಮ್ಮಮ್ಮ ತಾಯಿಯ ಪ್ರೀತಿ. ನಮ್ಮಮ್ಮ ಎಷ್ಟು ಲವ್ ಗೊತ್ತಾ ನನ್ ಕಂಡ್ರೆ, ಅಷ್ಟೇ ಬೈತಾರೆ, ಮಾತ್ರ ಸಕ್ಕದ ಬೈತಾರೆ, ಅಷ್ಟೇ ಲವ್. ನಗ್ತವ್ರೆ ನಗ್ತವ್ರೆ. ಎಷ್ಟು ಪ್ರೀತಿ, ಅಷ್ಟೇ ಬೈತಾರೆ, ಅಷ್ಟೇ ವಾಪಸ್ ಬೈತಾರೆ. ಗೈಸ್, ಇವಾಗ 5 ಗಂಟೆ ಟೈಮು. ಯಾಕೋ ಬೆಳಗ್ಗೆಯಿಂದ ಏನು ಕಂಟೆಂಟೇ ಇಲ್ಲ. ಮಾಮ್, ಒಂದು ಕೆಲಸ ಮಾಡೋಣ, ಒಂದು ಸ್ಕ್ರಿಪ್ಟ್ ಜಗಳ ಆಡೋಣ ನಾವು. ನಾನು ಹೇಳ್ಕೊಡ್ತೀನಿ ಹಿಂಗೆ ಆಡು ಅಂತ. ಸ್ಕ್ರಿಪ್ಟ್ ಜಗಳ ಆಡ್ಬೇಕು. ಜಗಳ ಆಡೋದು ಹೇಳ್ಕೊಡ್ಬೇಕಾ ನನ್ಗೆ? ಮಾ, ಏನೋ ಒಂದು ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು ಹೇಳ್ಕೊಡ್ಬೇಕು ಅಂದ್ರೆ ಒಪ್ಕತಿ. ಜಗಳ ಆಡೋದ ಬಾರೋ, ಯಾರ ಕರೆಸ್ತೀಯ? ಕರ್ಸ ಈ ಸ್ಕ್ರಿಪ್ಟ್ ಏನು ಅಮ್ಮ? ಒಬ್ನೇ ಮಗ ಅಂತ ಏನು ಅನ್ಕೊಂಡ್ಬಿಟ್ಟಿದ್ಯಾ? ಒಬ್ನೇ ಮಗ ಅಂದ್ರೂ ಹೊಡಿತೀನಿ. ಅದ ಹೆಂಗ ಹೊಡಿತೀಯ? ಮುಟ್ಟಮ್ಮ ನನ್ನ ಒಂದು ಏಟ್ ಮುಟ್ಟಮ್ಮ. ನನ್ನ ಸೋಫಾ ಹಾಳಾಯ್ತು. ಮುಟ್ಟಮ್ಮ, ಒಂದು ಏಟ್ ಮುಟ್ಟಮ್ಮ. ಭಯ ಭಕ್ತಿ ಮನ್ಸಲ್ಲಿ ಇರ್ಬೇಕು. ಮನ್ಸಲ್ಲಿ ಕೂತ್ಕೋಬೇಕು. ಈಗ ಕೂತ್ಕೊಂಡು ಹೊಡಿಬಾರ್ದು. ಇವನ್ ಮಾಡೋದು ಇಷ್ಟೇ. ಜೋರಾಗಿ ಹೊಡಿತಾರೆ. ಕಪಾಲ್ ಕೊಡ್ದವನ ಅಮ್ಮ. ಕಪಾಲ್ ಅಂದ್ರೆ ಆತರ ಅಲ್ಲ, ಅಂದ್ರೆ ನೋಡಿ ಹಿಂಗ್ ಇರ್ತೀನಲ್ಲ, ನಿಮಿಷ ಅವ್ರಿಗೆ ಕ್ಲಾರಿಟಿ ಕೊಡ್ಬಾರ್ದ. ನೋಡು ಹಿಂಗ್ ಮೆಲ್ಲು ಕೊಡಿಯೋದು ಅಷ್ಟೇ. ಆಯ್ತಾಯ್ತು, ಮೆಲ್ಲು ಕೊಡ್ತೀರ, ನಾನು ಜೋರಾಗಿ ಕೊಡ್ತೀರ. ಎಷ್ಟು ನೋವಾಗುತ್ತೆ ಅಂದ್ರೆ ಹೆಂಗೆ ಅಂತ. ಆಮೇಲೆ ಸ್ಕ್ರಿಪ್ಟ್ ನಮ್ಮಮ್ಮ ಸ್ಕ್ರಿಪ್ಟ್ ಕೈ ಹಿಡ್ಕೊಂಡು ಅಮ್ಮ ಇಲ್ಲಿ ಕೇಳು. ನಾನು ನೆನ್ನೆ ಹೊಡ್ತಿದ್ದು ಮೆಲ್ಲಿಕ್ಕೆ, ನಾನು ಜೋರಾಗಿ ಹೊಡ್ದಿಲ್ಲ, ನಿಜವಾಗ್ಲೂ ಜೋರಾಗಿ ಹೊಡ್ದಿಲ್ಲ. ಇರು ಒಂದು ನಿಮಿಷ, ನಾನು ಹಿಂಗೆ ಹೊಡಿಲ್ಲ ನೋಡಿ, ಹಿಂಗೆ ಇರ್ತೀನಿ. ಇರ್ಮಾ, ನಾನು ಹೊಡೆಯಲ್ಲ. ಇಷ್ಟು ಈ ಥರ
ಈ ಥರ ಮಾಡ್ತಿದ್ದು, ಇಷ್ಟೇ ಹೊಡೆದಿದ್ದು ನಾನು. ನೀನು ನನಗೆ ಏನಾರು ಮಾಡು, ನನ್ನ ಮೊಬೈಲ್ಗೆ ಏನಾರು ಮುಟ್ಬಿಟ್ರೆ ನೀನು ಮಮ್ಮಿ, ಹೇಳ್ತಾ ಇದ್ದೀನಿ ಮಮ್ಮಿ, ನನ್ನ ಮೊಬೈಲಿಗೆ ಮುಟ್ಬಿಟ್ರೆ ನೀನು ನನಗೆ ಯಾಕೋ ಮಾಡ್ತೀನಿ. ಹಿಂಗೆ ನಾನು ದೊಡ್ಡದಾಗಿಲ್ಲ, 22 ವರ್ಷ ನನಗೆ. ಹೊಡಿಯೋದೆಲ್ಲ ಬಿಟ್ಬಿಡು ಅಂತ ಹೇಳಿ ಯಾರು ಹೊಡಿತಾರ? ಅದು ಎಷ್ಟು ಮುದ್ದು ಹಾಕೋಣ ಹೊಡೋದು ಹೆಂಗೆ ಮಮ್ಮಿ ಅಂದ್ರೆ ಸ್ಕ್ರಿಪ್ಟ್ ಜಗಳ. ಸರಿ ಜಗಳ ಮಾಡು ನನ್ನ ಹತ್ರ ಒಂಚೂರು ಸ್ಕ್ರಿಪ್ಟ್ ಆಗಿ ಜಗಳ ಮಾಡು, ನನ್ನ ಜೊತೆ ಜೋರಾಗಿ ಬೈ ಒಂದು ಪ್ರಾಮಿಸ್ ತಗೋಬೇಕು. ಏನು? ಅವಾಗ್ಲೇ ನಾನು ನಿನ್ನ ಹತ್ರ ಜಗಳ ಮಾಡೋದು ಮಾತಾಡೋದು. ಏನ್ ಪ್ರಾಮಿಸ್? ಹೇಳ್ತೀನಿ. ಒಂದೇ ಒಂದು ಬೇಡ ಹೇಳ್ತೀನಿ ಹೇಳಿ, ಒಂದೇ ಒಂದು ಬೇಡ. ನನ್ ಮೇಲೆ ನನ್ ಮುಖ ಮುಟ್ಟಂಗಿಲ್ಲ, ಅದೇ ನನ್ ಪ್ರಾಮಿಸ್. ಬಾನದಾರಿ ಸುಮ್ಮನೆ ಉರಿತದೆ, ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ನಂಗೆ ಸಿಟ್ಟು ಬಾರ್ ಮೊಬೈಲ್ನಾಗೆ ಕೆಚ್ಚಾಕ್ಬಿಡ್ತೀನಿ. ನಿಜ ಸೀರಿಯಸ್ ಹೇಳ್ತಾ ಇದ್ದೀನಿ. ಸ್ಕ್ರಿಪ್ಟ್ ಕಣಮ್ಮ, ಸ್ಕ್ರಿಪ್ಟ್ ಬೇಕು ಮಕ. ಅದು ತುಂಬಾ ನನಗೆ ನಿನ್ ಮುಖ ಅಂದ್ರೆ ತುಂಬಾ ಇಷ್ಟ ಮಮ್ಮಿ, ನನಗೆ ನಿನ್ ಮುಖ ಅಂದ್ರೆ ತುಂಬಾ ಇಷ್ಟ. ನಿನ್ ಮುಖ ಸಖತ್ ಇಷ್ಟ. ಮಾತ್ರ ಹೆಂಗ್ ಹೊಡಿತೀನೋ, ಯಾರು ಹೊಡಿತೀನೋ, ಏನ್ ಕೆಚಾಕ್ತೀನೋ ಗೊತ್ತಾಗಲ್ಲ. ಮಾತ್ರ ಹೇಳ್ತಾ ಇದ್ದೀನಿ ಪ್ರಾಮಿಸ್ ನನ್ ಮೇಲೆ. ನಾನು ಸುಮ್ಮನೆ ಜಗಳ ಮಾಡು ಅಂದ್ರೆ ನೀನ್ ರಿಯಲ್ ಆಗಿ ಜಗಳ ಮಾಡ್ತಿದ್ದೆ. ಇಲ್ಲ ರಿಯಲಿ. ಏನು ಏನ್ಮಾ ಅಮ್ಮ, ನಾನು ಮುದ್ದು ಮಾಡೋದು, ಮುದ್ದು ಮಾಡೋದಮ್ಮ, ಮುದ್ದಾಗಿ ಎಲ್ಲೆಲ್ಲ ಗಿಂಡ್ತೀನೋ, ಏನೇನ್ ಮಾಡ್ತೀನಿ ನನಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಬೇಜಾರೈತೆ ನನಗೀಗ. ನನ್ನ ಮುಖ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡಕ್ಕೆಷ್ಟು ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ. ಅಮ್ಮ ಈಗ ಪುಟ್ಟ ಕಂದ, ಒಂದ್ ನಿಮಿಷ ಕೇಳು, ಒಂದ್ ನಿಮಿಷ ಕೇಳು. ಈ ಒಂದು ಚಿಕ್ಕ ಪಾಪನ ಈ ಒಂದು ಚಿಕ್ಕ ಪಾಪನ ಹೆಂಗ್ ಮಲಗಿಸ್ತೀರಾ? ನನ್ನ ಪುಟ್ಟ ಕಂದ. ನಾನು ಹಿಂಗಿರ್ತೀನಿ. ಇಲ್ಲಿ ನೋಡಿ ಹೆಂಗ್ ಬೀಳ್ತವೆ. ಹೊಡಿತೀನಮ್ಮ. ನಾ ಅಪ್ಪನ ಕರ್ಸಿದ್ದೀನಿ KR ಸ್ವಾಮಿ, ನೆನ್ಪಿಟ್ಕೋ KR ಸ್ವಾಮಿ. ನಮ್ಮ ಡ್ಯಾಡಿ KR ಸ್ವಾಮಿ. Hey, my daddy name KR Swami. You talk in English. You talk in English with me. You please talk me. ನನ್ನ ಬಾಯಿಗೆ ಏನೇನು ಬರುತ್ತೆ? You please English talk me. Sorry. You talk in English. You talk English. ನನಗೆ ಕೋಪ ಬರುತ್ತೆ, ನನಗೆ ಸಿಟ್ಟು ಇಲ್ಲ. ಕೋಪ ಈಗ ನೋಡಿ ಮಂಡಿ ಚಿಪ್ಕೆ ಹೊಡಿತೀನಿ. ಹೊಡಿತ್ಯಾ? 3 ಗ್ಯಾರಂಟಿ ರೆಡಿನಾ? 3 2 1 ಹಂಗೆ ಕಣ್ಣು ನೋಡಿ, ಕಣ್ಣು ಹೆಂಗಲ್ಲ ಆಡಿಸ್ತಾರೆ ನಮ್ಮಮ್ಮ, ಹಂಗೆ ಕ್ಯಾಪಲ್ಲಿ ಕಣ್ಣು ಆಡಿಸ್ತಾರೆ. ಹಾ, ಸೈಲೆಂಟ್ ಐತೆ ಅಂದ್ರೆ ಟೇಕ್ ಆಫ್ ತಗೋತೈತೆ ಅಂತ. ಟೇಕ್ ಆಫ್ ತಗೊಂತು. ಯಾಕ್ರಿ ಮೇಡಮ್, ಯಾಕ್ರಿ ನನ್ನ ಮುದ್ದು ಮಮ್ಮ ನೀವು. ನನ್ನ ಆಯ್ತೀಗ ನನ್ನ ಪ್ರೀತಿಯಿಂದಾನೇ ಮಾತಾಡ್ತೀನಿ, ಓಕೆನಾ? ಪ್ರೀತಿಯಿಂದ ಮಾತಾಡ್ತೀನಿ. ನನ್ನ ಮುದ್ದು ಮಮ್ಮ ಹೊಡಿಯಂಗಿಲ್ಲ ಕಣಮ್ಮ. ಕೇಳು, ನನ್ನ ಚಿನ್ನಾರಿ ಮುತ್ತ ಕುಚ್ಚು. ಈಗ ನಾನು ಏನಾದರೂ ಮಾಡೋದು ನಿನಗೆ, ನಾನು ಈಗ ನನ್ನ ಮುದ್ದು ಮಮ್ಮಿ ಒಳ್ಳೆ ಇಂಜೆಕ್ಷನ್ ಮಕ್ಕಳು ಕೊಡೋಕೆ. ನನ್ನ ಮುದ್ದು ಮಮ್ಮಿ ಚಿಕ್ಕ ಆಯ್ತು. ಸಾರಿ ಯಪ್ಪೋ ಹೊಡೆದ್ಬಿಟ್ಟಲ್ಲಮ್ಮ ನನಗೆ. ಅಮ್ಮ ಸಾರಿ ಕಣ್ ಮಮ್ಮಿ, ಲವ್ ಯು. ಡೋರ್ನು ಮೆಲ್ಲಗ್ ತೆಗಿತಲ್ಲ ನೀನು, ಹೆಂಗಿರ್ಬೇಕು ಅಮ್ಮ ನೀನು. ಸರಿ ಮಮ್ಮ, ಸಾರಿ ಮಾ. ಒಂದೇ ಒಂದು ಸೀಕ್ರೆಟ್ ಕಣ್ಣು ಮುಚ್ಕೊ. ಸರಿ ಒಂದೇ ಒಂದು ಸೀಕ್ರೆಟ್ ಕಣ್ಣು ಮುಚ್ಕೊ ಹೇಳ್ತೀನಿ. ಒಂದೇ ಒಂದು ಸೀಕ್ರೆಟ್ ಹೇಳ್ತೀನಿ, ಕಣ್ಣು ಮುಚ್ಕೊ. ಅಮ್ಮ ಒಂದೇ ಒಂದು ಸೀಕ್ರೆಟ್. ಎಷ್ಟು ಸರಿ ನಿನ್ ಕೆನ್ನೆ ಮುಟ್ಟಿ? ಯಾವಾಗ ಮುಡ್ತೇಮ್ಮ ನಾನು? ಯಾವಾಗ ಮುಡ್ತೆ? ಅಮ್ಮ ಅದೆಲ್ಲ ಹೊಡಿಬೇಡ, ಇರೋ ನಿಮಿಷ. ಒಂದೇ ಒಂದು ಸೀಕ್ರೆಟ್ ಹೇಳ್ತೀನಿ, ಇಂಪಾರ್ಟೆಂಟ್ ಸೀಕ್ರೆಟ್. ಅಮ್ಮ ನೀನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರ ನಾ ಅದನ್ನ ಹೇಳ್ತೀನಿ ಇವತ್ತು. ನನ್ನ ಮುಖ ನಾನು ಮುಟ್ಟಲ್ಲ, ನನ್ನ ಮುಖ ಮುಟ್ಟಲ್ಲ. ಹೊಡೆದಾಗುತ್ತೆ ಕಿವಿ ಎಲ್ಲ. ಸರಿ ಆಯ್ತಾ? ಸೀರಿಯಸ್ ಅಲ್ಲಿ ಹೇಳ್ತಾ ಇದ್ದೀನಿ, ದೂರದಿಂದ ಹೇಳ್ತೀನಿ. ಕಣ್ಮುಚ್ಚಿದ್ಯಾ? ಅಪ್ಪ ಹೋಗಪ್ಪ, ಹೋಗಮ್ಮ. ಸೀರಿಯಸ್ ಅಲ್ಲಿ ಹೇಳ್ತಾ ಇದ್ದೀನಿ, ನಂಗೆ ಇದು ಉರಿ ಬಂದ್ಬಿಡ್ತು, ಅದಕ್ಕೆ ನಂಗೆ ಬೇಜಾರು. ಸಾಕು ಗೈಸ್. ನಮ್ಮಮ್ಮ ಆದ್ರೂ ಒಂದೇ ಒಂದ್ಸಲ ಹಿಂಗ ಅನ್ಸ್ತೈತೆ. ಒಂದ್ಸಲಿ ಮಾಮ ಅಮ್ಮ ಮುದ್ದು ಕಂದ ಅಂತೀನಿ ಇಷ್ಟ. ನೀನು ಆಟ ಆಡ್ತೀಯ, ಕುತ್ಕೊಬಿಡ್ತೀಯ ನೋಡ್ಕೊತೀನಿ. ಬಾನದಾರಿಯಲ್ಲಿ ಸಾಕು. ಯಾಕೆ ನಾವು ಇದನ್ನ ರಿಯಲ್ ಜಗಳ ಫೈಟ್ ಮಾಡಬಾರ್ದು? ರೆಡಿ 3 2 1 ಇಷ್ಟು ನೊಂದು ಬೆಂದಿದ್ರು ಕೂಡ ಅರ್ಥ ಆಯ್ತಾ ಇಲ್ಲ. ಓಕೆ ರೆಡಿ 3 2
ಸೀರಿಯಸ್ 1 ಯಾಕೆ ಬೆಚ್ಬೀಳ್ತಿದೆ ಮುದ್ದು ಮಮ್ಮಿ ಸಾಕು ಸಾಕು ಗೈಸ್ ಇನ್ನ ಒಂಚೂರು ಹೆಚ್ಚಿಗೆ ಮಾಡ್ಬಿಟ್ರೆ ನಮ್ಮಮ್ಮ ರಿಯಲ್ ಫೈಟೇ ಮಾಡ್ಬಿಡ್ತಾರೆ ನನ್ನ ಜೊತೆ ಅಪ್ಪ ಆಗಲ್ಲ. ಅಂಡ್ ಎಷ್ಟು ಸೆಕೆ ಅಂದ್ರೆ ಮಾರಯ್ಯ ತಡ್ಕೊಳಕ್ ಆಯ್ತಲ್ಲ ಅಷ್ಟು ಸೆಕೆ. ಇನ್ನ ಜಾಸ್ತಿ ಮಾಡ್ಬಿಟ್ಟಿದ್ರೆ ರಿಯಲ್ ಫೈಟ್ ಆಗ್ಬಿಡ್ತಿತ್ತು ನಮ್ಮಮ್ಮ. ಸ್ಕ್ರಿಪ್ಟೆಡ್ ಫೈಟ್ ಕನ್ವರ್ಟೆಡ್ ಇಂಟು ರಿಯಲ್ ಫೈಟ್ ಆಗ್ಬಿಡ್ತಿತ್ತು. ಬೇಡ ಸಾಕು. ಸೊ ಸ್ವಲ್ಪ ಎಡಿಟಿಂಗ್ ಇತ್ತು ಅದನ್ನ ಮುಗಿಸ್ಬಿಟ್ಟು ಇವಾಗ ರೆಸ್ಟ್ ಮಾಡ್ತಾ ಇದೀನಿ. ಇವತ್ತು ಬ್ಲಾಗ್ ಎಲ್ಲ ತುಂಬಾ ನಮ್ಮ ಅಮ್ಮ ಜೊತೆನೆ ಮಾಡ್ತಾ ಇದ್ದೀನಿ. ಇವಾಗ್ಲೂ ನಮ್ಮ ಅಮ್ಮ ಎಷ್ಟು ಪ್ರೀತಿಯಿಂದ ಕಾಫಿ ತಂದ್ಕೊಟ್ಟವ್ರೆ. ನಿಂದು ತಾಯಿ ಅಲ್ಲ ನಿಂದು ತಂದೆ ಗುಣ. ಏಯ್ ಕೊಡ ಗೈಸ್. ನನಗೆ ಕಾಫಿ ಅಂದ್ರೆ ಯಾಕೋ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ನಮ್ಮ ಅಮ್ಮ ಕೈಲಿ ಯಾವಾಗಲೂ ಕಾಫಿ ಕೇಳ್ತಾ ಇರ್ತೀನಿ. ಮಾಮ್ ಚೆಸ್ ನಿಂದೆಲ್ಲಿ ಮಾಮ್? ನಮ್ಮಮ್ಮ ಟೀ ಕುಡಿತಾರೆ. ಟೀ ಕುಡಿಬೇಡ ಅಂದ್ರೂ ಇನ್ಮೇಲೆಲ್ಲ ಬಿಡಿಸ್ತೀನಿ. ಮಾತಿಲ್ಲ ಕತೆ ಇಲ್ಲ ಇನ್ನೇನಿದೆ, ಸೋಫಾ ಬಂದ್ಮೇಲೆ ಮಾತಿಲ್ಲ ಕತೆ ಇಲ್ಲ. ಮಾತಾಡಲ್ಲ. ಅಬ್ಬಬ್ಬಬ್ಬ ಗೈಸ್. ಸೊ ಇವಾಗ ಊಟ ಮಾಡ್ತಾ ಇದ್ದೀನಿ. ಅನ್ನ ಸಾಂಬಾರು ಮೊಟ್ಟೆ. ಜಿಮ್ಮಿಗೆ ಮಾಮ್ ಜಿಮ್ಮಿಗೆ ಹೋಗ್ತಾ ಇದ್ದೀನಲ್ಲ ಅದಕ್ಕೆ ಬರೀ ವೈಟ್ ಮಾತ್ರ ತಿಂತಾ ಇದ್ದೀನಿ. ಇನ್ ಮಿಕ್ಕಿದೆಲ್ಲ ನಮ್ ಡ್ಯಾಡಿ ತಿಂತವ್ರೆ. ಮಾಮ್ ಜಿಮ್ಮು ಆಗಿದ್ದಾಗಾಯ್ತು ಮುಚ್ಚಾಲೆ ಬಾಯ್ಲಿ. ನಮ್ಮ ಅಮ್ಮಗೆ ಜಿಮ್ ಹೇಳಿ ಸಾಕಾಗ್ಬಿಟ್ಟೈತೆ ಗೈಸ್. ಒಂದು ಒಳ್ಳೆ ವಿಡಿಯೋ ಎಡಿಟ್ ಮಾಡ್ತಿದ್ದೆ. ಸಿಕ್ಕಾಪಟ್ಟೆ ನಗ್ತಿರ ಮಾತ್ರ ಹೆವಿ ಆಗೈತೆ. ನಾನೇ ಎಡಿಟ್ ಮಾಡ್ತಿರೋ ಟೈಮಲ್ಲಿ ನಾನೇ ಬಿದ್ದು ನಗ್ಬಿಟ್ಟಿದ್ದೀನಿ. ಸಕ್ಕತ್ತಾಗೈತೆ. ಎಲ್ರಿಗೂ ಸಕ್ಕತ್ತಾಗ ಏನೋ ಒಂಥರ ಒಳ್ಳೆ ಕ್ರೇಜಿ ಮಜಾ ಇತ್ತು. ಸೊ ಇದು ಮಿನಿಸ್ಟರ್ಸ್ ಅಕೌಂಟಲ್ಲಿ ಅಪ್ಲೋಡ್ ಆಗುತ್ತೆ, ಹೋಗಿ ಅಲ್ಲಿ ಚೆಕ್ಔಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಮಾಡುವ ಸಮಯ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಾರ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಟೈಮ್ ನೋಡಿ, ಟೈಮ್ ಬಂದ್ಬಿಟ್ಟು 11:30 ಒಂಚೂರು ಎಡಿಟ್ ಮಾಡ್ತಿದ್ದೆ. ಅದು ಒಂದೊಳ್ಳೆ ಫನ್ ಮೂಮೆಂಟ್ ಯಾವ್ದಾದ್ರು ಸಕ್ಕತ್ ಇಷ್ಟ ಆಯಿತು ಅಂದರೆ ಅದನ್ನು ಮಾಡೋವರೆಗೂ ಬಿಡಲ್ಲ ಆ ಥರ ನಾನು. ಸೊ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೆಕ್ಸ್ಟ್ ವಾರ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಈ ವಿಡಿಯೋ ನೋಡೋದು ಮಾತ್ರ ಮಿಸ್ ಮಾಡಿಬಿಡಿ. ಸಿಕ್ಕಾಪಟ್ಟೆ ಮಜಾ ಹೋಗಿದೆ, ಸಕ್ಕತ್ತಾಗಿದೆ. ಬಾಯ್.